ಮಾರ್ಕೆಟ್ನಲ್ಲಿ ಎಲ್ಲರೂ ಡಿಸ್ಕೌಂಟ್ ಕೊಡ್ತಾರೆ, ಆಫರ್ಸ್ ಕೊಡ್ತಾರೆ, ಪ್ರೈಸ್ ಕಡಿಮೆ ಮಾಡ್ತಾರೆ. ಆದರೆ ಒಂದು ಕಂಪನಿ ಮಾತ್ರ ನಾವು ರೇಟ್ ಕಡಿಮೆ ಮಾಡೋದಿಲ್ಲ, ವ್ಯಾಲ್ಯೂ ಹೆಚ್ಚಿಸ್ತೇವೆ ಅಂತ ಹೇಳ್ತು. ಆ ಒಂದು ಸ್ಟ್ರಾಟಜಿ ಆ ಕಂಪನಿಯನ್ನ ವಿಶ್ವದ ಅತ್ಯಂತ ಮೌಲ್ಯಯುತ ಬ್ರ್ಯಾಂಡ್ಗಳಲ್ಲಿ ಒಂದಾಗಿಸಿದೆ. ಆ ಕಂಪನಿ ಆಪಲ್. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುಮನ್ ಟಿವಿ ಬಿಸ್ನೆಸ್. ನಾನು ನಿಮ್ಮ ಮಹೇಶ್ ದಂಡು. ಬಹಳಷ್ಟು ಕಂಪನಿಗಳು ಸೇಲ್ಸ್ ಕಡಿಮೆ ಆದಾಗ ಮೊದಲು ರೇಟ್ ಕಡಿಮೆ ಮಾಡ್ತವೆ. ಡಿಸ್ಕೌಂಟ್, ಫೆಸ್ಟಿವಲ್ ಆಫರ್, ಬೈ ಒನ್ ಗೆಟ್ ಒನ್, ಹೀಗೆ ಕಸ್ಟಮರ್ ಗಳನ್ನ ಆಕರ್ಷಣೆ ಮಾಡ್ತವೆ. ಆದ್ರೆ ಆಪಲ್ ಸಂಪೂರ್ಣ ವಿಭಿನ್ನವಾಗಿ ಯೋಚನೆ ಮಾಡ್ತು. ನಮ್ಮ ಪ್ರಾಡಕ್ಟ್ ದುಬಾರಿಯೇ, ಆದರೆ ಅದಕ್ಕೆ ತಕ್ಕ ವ್ಯಾಲ್ಯೂ ಕೂಡ ಇರುತ್ತೆ. ಅದಕ್ಕಾಗಿಯೇ ಪ್ರೀಮಿಯಂ ಡಿಸೈನ್, ಪ್ರೀಮಿಯಂ ಕ್ವಾಲಿಟಿ, ಪವರ್ಫುಲ್ ಎಕೋಸಿಸ್ಟಮ್, ಎಕ್ಸಲೆಂಟ್ ಕಸ್ಟಮರ್ ಎಕ್ಸ್ಪೀರಿಯನ್ಸ್, ಸ್ಟ್ರಾಂಗ್ ಬ್ರ್ಯಾಂಡ್ ಇಮೇಜ್ ಇವೆಲ್ಲವನ್ನ ನಿರ್ಮಾಣ ಮಾಡ್ತು. ಫಲಿತಾಂಶ, ಕಸ್ಟಮರ್ ಇದು ದುಬಾರಿ ಫೋನ್ ಅಲ್ಲ, ಪ್ರೀಮಿಯಂ ಫೋನ್ ಅಂತ ಯೋಚನೆ ಮಾಡ್ದ. ಬೆಲೆಯನ್ನ ನೋಡಿ ಖರೀದಿ ಮಾಡಲಿಲ್ಲ, ವ್ಯಾಲ್ಯೂ ನೋಡಿ ಖರೀದಿ ಮಾಡ್ದ. ಇದೇ ಆಪಲ್ನ ಅಸಲಿ ಯಶಸ್ಸು. ಬಹಳಷ್ಟು ಬಿಸ್ನೆಸ್ ಓನರ್ಸ್ ಕಾಂಪಿಟೇಷನ್ ಬಂದಾಗ ರೇಟ್ ಕಡಿಮೆ ಮಾಡಲು ಆರಂಭಿಸ್ತಾರೆ. ಆದರೆ ರೇಟ್ ಕಡಿಮೆ ಮಾಡೋದ್ರಿಂದ ಲಾಭ ಮಾತ್ರ ಅಲ್ಲ, ಬ್ರ್ಯಾಂಡ್ ವ್ಯಾಲ್ಯೂ ಕೂಡ ಕಡಿಮೆ ಆಗುವ ಅಪಾಯ ಇದೆ. ಅದರ ಬದಲು ನಿಮ್ಮ ಸರ್ವಿಸ್ ಹೆಚ್ಚಿಸಿ, ಕ್ವಾಲಿಟಿ ಹೆಚ್ಚಿಸಿ, ಪ್ಯಾಕಿಂಗ್ ಉತ್ತಮಪಡಿಸಿ, ಕಸ್ಟಮರ್ ಎಕ್ಸ್ಪೀರಿಯನ್ಸ್ ಅನ್ನ ಅಪ್ಗ್ರೇಡ್ ಮಾಡಿ. ಆಗ ಕಸ್ಟಮರ್ ಬೆಲೆಯ ಬಗ್ಗೆ ಕಡಿಮೆ ಯೋಚನೆ ಮಾಡ್ತಾನೆ. ವ್ಯಾಲ್ಯೂ ಹೆಚ್ಚು ಕಾಣಿಸಿದಾಗ ಪ್ರೈಸ್ ಚಿಕ್ಕದಾಗಿ ಕಾಣುತ್ತೆ. ಗಮನದಲ್ಲಿಟ್ಕೊಳ್ಳಿ, ಡಿಸ್ಕೌಂಟ್ ಮೂಲಕ ಸೇಲ್ಸ್ ಹೆಚ್ಚಿಸಬಹುದು, ಆದರೆ ಪ್ರೀಮಿಯಂ ಪೊಸಿಷನಿಂಗ್ ಮೂಲಕ ಬ್ರ್ಯಾಂಡ್ ನಿರ್ಮಿಸಬಹುದು. ಆಪಲ್ ಕೇವಲ ಫೋನ್ಗಳನ್ನ ಮಾರಾಟ ಮಾಡಲಿಲ್ಲ, ಒಂದು ಪ್ರತಿಷ್ಠೆಯನ್ನ ಮಾರಾಟ ಮಾಡ್ತು. ಸೊ ಈಗ ನಿಮ್ಮ ಬಿಸ್ನೆಸ್ ನಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಕೊಳ್ಳಿ, ನಾನು ಪ್ರೈಸ್ ಮೂಲಕ ಕಾಂಪಿಟೇಷನ್ ಕೊಡ್ತಾ ಇದ್ದೀನಾ ಅಥವಾ ವ್ಯಾಲ್ಯೂ ಮೂಲಕ ಗೆಲ್ತಾ ಇದ್ದೀನಾ ಅಂತ. ಯಾಕಂದ್ರೆ ಬೆಲೆ ಕಡಿಮೆ ಮಾಡುವ ಕಂಪನಿಗಳು ಬಹಳ ಇವೆ, ಆದರೆ ವ್ಯಾಲ್ಯೂ ಹೆಚ್ಚಿಸುವ ಕಂಪನಿಗಳೇ ಇತಿಹಾಸವನ್ನ ನಿರ್ಮಾಣ ಮಾಡ್ತವೆ. ನೀವೇನ್ ಹೇಳ್ತೀರಾ? ದಯವಿಟ್ಟು ಕಮೆಂಟ್ ಮಾಡಿ. ಇಂತಹ ಮತ್ತಷ್ಟು ಕಂಟೆಂಟ್ಗಾಗಿ ನೋಡ್ತಾ ಇರಿ ಸುಮನ್ ಟಿವಿ ಬಿಸ್ನೆಸ್.